ಮಿಸ್ಕ್ಯಾರೇಜ್ ಆಯಿತು, ನೆಕ್ಸ್ಟ್ ಏನು, ಯಾವಾಗ ಟ್ರೈ ಮಾಡಬೇಕು? ಮಿಸ್ಕ್ಯಾರೇಜ್ ಆದಮೇಲೆ ಎಲ್ಲರೂ ಡಿಸ್ಹಾರ್ಟನ್ ಆಗ್ತಾರೆ, ಎಸ್ಪೆಷಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಅದು ಪ್ರೆಗ್ನೆನ್ಸಿ ಟೆಸ್ಟು ಪಾಸಿಟಿವ್ ಬರುತ್ತೆ, ಆದರೆ ಸ್ವಲ್ಪ ದಿವಸ ಆದಮೇಲೆ ಬ್ಲೀಡಿಂಗ್ ಶುರುವಾಗಿ ಅಬಾರ್ಷನ್ ಆಗೋಗುತ್ತೆ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ ಅಬಾರ್ಷನ್ ಆದಮೇಲೆ ನೆಕ್ಸ್ಟ್ ಹೇಗೆ ನೀವು ನಿಮ್ಮ ಬಾಡಿನ ಪ್ರಿಪೇರ್ ಮಾಡಬೇಕು, ಎಷ್ಟು ತಿಂಗಳಿಗೆ ರೆಡಿ ಆಗ್ತೀರಾ ಅಂತ. ಎಷ್ಟೊಂದು ಜನ ಹೇಳ್ತಾರೆ, ಓ ಅಬಾರ್ಷನ್ ಆಯಿತಾ, ಮೋಸ್ಟ್ ಆಫ್ ದ ಟೈಮ್ ಹೇಳ್ತಾರೆ 3 months ಟ್ರೈ ಮಾಡಬೇಡಿ, 3 months ರೆಸ್ಟ್ ತೊಗೊಳ್ಳಿ ಅಂತ. ಬಟ್ ಇದಕ್ಕೆ ಏನು ಸೈಂಟಿಫಿಕ್ ಬೇಸಿಸ್ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ಅಬಾರ್ಷನ್ ಆದಮೇಲೆ ನಿಮಗೇನು ಇನ್ಸ್ಟ್ರುಮೆಂಟೇಷನ್ ಆಗಿಲ್ಲ, DNC ಆಗಿಲ್ಲ, ಏನು ಮೆಡಿಸಿನ್ಸ್ ತೊಗೊಂಡಿಲ್ಲ, ಅದು ಪಾಡಿಗೆ ಅದು ಆಚೆ ಬಂದಿದ್ರೆ ನೆಕ್ಸ್ಟ್ ಸೈಕಲಿಂದನೇ ನೀವು ಟ್ರೈ ಮಾಡ್ಬೋದು. ಒಂದು ಸ್ಟಡಿ ಆಗಿತ್ತು, ಇದರಲ್ಲಿ ಏನಾಗಿತ್ತು, ಅಬಾರ್ಷನ್ ಆದಮೇಲೆ ನ್ಯಾಚುರಲಾಗಿ ಎಲ್ಲ ಪಾಸ್ಔಟ್ ಆಗಿದೆ. ಸೊ ಅದಾದಮೇಲೆ ಒಬ್ಬರೊಬ್ಬರು ಇಮಿಡಿಯೇಟಾಗಿ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇನ್ನೊಬ್ಬರು 3 months ವೆಯ್ಟ್ ಮಾಡಿ ಟ್ರೈ ಮಾಡಿದ್ರು. ಇದರಲ್ಲಿ ಏನು ಕಂಡಿಡ್ದು ಅಂದರೆ ಯಾರು ಇಮಿಡಿಯೇಟಾಗಿ ಟ್ರೈ ಮಾಡಿದ್ರು ಅವರಿಗೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇತ್ತು. ಇದು ಯಾಕೆ ಅಂದರೆ ಅಷ್ಟೊಂದು ಡಿಸ್ಹಾರ್ಟನ್ ಆಗಲ್ಲ, ಓಕೆ ಟ್ರೈ ಮಾಡ್ಬೋದು ನೆಕ್ಸ್ಟ್ ಸೈಕಲೇ ಅಂದ್ಕೊಂಡ್ರೆ ಎಷ್ಟೊಂದು ಜನಕ್ಕೆ ಪಾಸಿಟಿವ್ ಕಾನ್ಫಿಡೆನ್ಸ್ ಬರುತ್ತೆ. ಆದರೆ ಎಷ್ಟೊಂದು ಎವ್ರಿಬಡೀಸ್ ಬಾಡಿ ಡಿಫ್ರೆಂಟಾಗಿ ಇರುತ್ತೆ. ಸೊ ಸಪೋಸಿಂಗ್ ಏನಾದರೂ ನಿಮ್ಮ ಡಾಕ್ಟರ್ ಏನಾದರೂ ಮೆಡಿಕಲ್ ರೀಸನ್ನಿಂದ ಟ್ರೈ ಮಾಡಬೇಡಿ, ನಿಮ್ಮ ಶುಗರ್ ಜಾಸ್ತಿ ಇರ್ಬೋದು, ಇಲ್ಲ ಥೈರಾಯ್ಡ್ ಜಾಸ್ತಿ ಇರ್ಬೋದು, ಅದೆಲ್ಲ ಕಂಟ್ರೋಲ್ ಮಾಡಿಕೊಂಡು ಟ್ರೈ ಮಾಡಿ ಅಂದರೆ ಅದು ಆವಾಗ ಓಕೆ. ಆದರೆ ಎಲ್ಲ ನಾರ್ಮಲ್ ಇದೆ, ಒಂದು ಅಬಾರ್ಷನ್ ಆಯಿತು ಅಂದರೆ ಎಲ್ಲರಿಗೂ 3 months ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ.